ನಿತಿನ್ ಅವರೇ, ಡೆಲ್ಲಿಯಲ್ಲಿ ಬ್ಲಾಸ್ಟ್ ಆಗಿದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ ಅದು ತುಂಬ ಬೇಜಾರಾಗ್ಬಿಟ್ಟಿದೆ. ಇನ್ನೊಂದಂದರೆ ಒಂಥರ ಅವರು ಮಾಡಿರೋದು ಅದು ಚೆನ್ನಾಗಿಲ್ಲ. ಈ ಥರ ಇದು ಪಹಲ್ಗಾಮು ಇದು ಅದು ಎಲ್ಲ ಇದು ಮಾಡ್ತಾ ಇದ್ದಾರೆ ಅಲ್ಲ, ಇದೂ ಅದರಿಂದನೇ ಅನಿಸುತ್ತೆ ನನ್ನ ಪ್ರಕಾರ. ಅವರೇ ಮಾಡಿರ್ಬೋದು, ಅದು ಇನ್ನೂ ಏನು ಗೊತ್ತಾಗಿಲ್ಲ ಯಾರು ಏನು ಮಾಡಿರೋದು. ಬಟ್ ಅದರಲ್ಲಿ ತುಂಬ ಜನ ಸತ್ತೋಗಿದ್ರು, ತುಂಬ ಜನ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರು. ಇದರಲ್ಲಿ ಸರ್ಕಾರದ್ದು ಏನಿಲ್ಲ, ಬಟ್ ಸ್ವಲ್ಪ ನೋಡಿಕೊಂಡು ಇದು ಮಾಡಬೇಕು ಸರ್. ಎಲ್ಲ ಈ ಥರ ತುಂಬ ಪ್ರಾಪರ್ಟಿ ಕೂಡ ಹಾಳಾಗಿದೆ ಅಲ್ವಾ? ಇದು ನಡೆದಿರೋದು ಕೆಂಪುಕೋಟೆಯಲ್ಲಿ. ಕೆಂಪುಕೋಟೆ ಅದೊಂಥರ ಹೈ ಸೆಕ್ಯೂರಿಟಿ ಇರಬೇಕಾದಂಥ ಜಾಗ. ಅಲ್ಲಿ ಪೊಲೀಸರು ಇರಬೇಕು, ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳು ಹೆಚ್ಚಾಗಿರಬೇಕು. ಅಂಥ ಪ್ರದೇಶದಲ್ಲೇ ಬ್ಲಾಸ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ ಅದು ಆ ಥರ ಆಗಿದೆ ಅಂತಂದರೆ ಪೊಲೀಸ್ನವ್ರದ್ದೇ ಅವ್ರದ್ದು ಬೇಜವಾಬ್ದಾರಿ ಇರುತ್ತೆ ಅಲ್ಲಿ. ಅವ್ರ ಕಲೆಕ್ಷನ್ ಇಲ್ಲದೆ ಅವರು ಬಂದು ಆ ಥರ ಮಾಡೋಕ್ಕಾಗುತ್ತೆ, ಅವ್ರದ್ದೇ ಇರುತ್ತೆ. I-20 ಕಾರಲ್ಲಿ ಬಾಂಬನ್ನು ಇಟ್ಟಿದ್ರು, ಆ ಬಾಂಬ್ ಬ್ಲಾಸ್ಟ್ ಆಗಿದೆ, ಅದರಿಂದ 8 ಜನ ಸತ್ತಿದ್ದಾರೆ. ಸೊ ಅವ್ರ ಮನೆಯವರಿಗೆ ತುಂಬ ನೋವಾಗಿದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಗೌರ್ಮೆಂಟ್ ಕಡೆಯಿಂದ ಏನಾದರೂ ಪರಿಹಾರ ಕೊಡಿಸ್ಬೇಕು ಅವರಿಗೆ. ಗೌರ್ಮೆಂಟ್ ಕಡೆ ಸರ್ಕಾರದ ಇವಾಗ ಸರ್ಕಾರಿ ಪ್ಲೇಸಲ್ಲೇ ಆಗಿದೆ, ಗೌರ್ಮೆಂಟ್ ಪ್ಲೇಸಲ್ಲೇ ಆಗಿರೋದು. ಆದ್ದರಿಂದ ಅವರಿಗೇನಾದರೂ ಪರಿಹಾರ ಕೊಡಿಸ್ಬೇಕು. ಅದೇ ಇದನ್ನು ಮಾಡಿದ್ದು ಉಗ್ರರು ಅಂತ ಇವಾಗ ಸಾಬೀತಾಗಿದೆ. ಆ ಉಗ್ರರಿಗೆ ಯಾವ ರೀತಿ ಶಿಕ್ಷೆ ಕೊಟ್ಟರೆ ನಿಮಗೆ ಖುಷಿ ಆಗುತ್ತೆ? ಅವರು ಸಿಕ್ಕಲಿ ಎನ್ಕೌಂಟರ್ ಮಾಡಿ ಬಿಸಾಕಬೇಕು.